ಪ್ರಿಯ ವಿದ್ಯಾರ್ಥಿಗಳೇ, ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೀನಿ. ಇವತ್ತಿನ ಈ ಒಂದು ತರಗತಿಯಲ್ಲಿ 10ನೇ ತರಗತಿಯ ಪಾಠವಾದ ವ್ಯಾಘ್ರ ಗೀತೆ, ಈ ಒಂದು ಪಾಠದ ಅರ್ಥ, ವಿವರಣೆ ಹಾಗೆ ಒಟ್ಟಾರೆ ಸಾರಾಂಶವನ್ನ ತಿಳಿದುಕೊಳ್ಳೋಣ. ಇದನ್ನ ಬರೆದಂತಹ ಲೇಖಕರು ಎ.ಎನ್. ಮೂರ್ತಿರಾವ್. ವಿದ್ಯಾರ್ಥಿಗಳೇ, ವ್ಯಾಘ್ರ ಗೀತೆ ಈ ಒಂದು ಶೀರ್ಷಿಕೆಯ ಅರ್ಥವನ್ನ ನಾವು ನೋಡೋದಾದ್ರೆ, ವ್ಯಾಘ್ರ ಅಂದ್ರೆ ನೀವು ಚಿತ್ರದಲ್ಲಿ ನೋಡ್ತಾ ಇರುವಂತೆ ವ್ಯಾಘ್ರ ಪದದ ಅರ್ಥ ಹುಲಿ. ಇದರ ತದ್ಭವ ಪದ ಬಗ್ಗ. ಸೊ ವ್ಯಾಘ್ರ ಅಂದ್ರೆ ಹುಲಿಗೆ ಸಂಬಂಧಿಸಿದಂತಹ ಒಂದಷ್ಟು ಘಟನೆಗಳನ್ನ ತಿಳಿಸುವಂತಹ ಪಾಠವೇ ಅಥವಾ ಲೇಖನವೇ ವ್ಯಾಘ್ರ ಗೀತೆ. ನೋಡ್ತಾ ಹೋಗೋಣ. ಎ.ಎನ್. ಮೂರ್ತಿರಾವ್ ರವರು ಯಾವೆಲ್ಲ ಘಟನೆಗಳನ್ನ, ಕುತೂಹಲ ಕೆರಳಿಸುವಂತಹ ಸಂಗತಿಗಳನ್ನ ಹುಲಿಯ ಬಗ್ಗೆ ನಮಗೆ ತಿಳಿಸಿಕೊಡ್ತಾರೆ ಅಂತ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲಿಗೆ ಕೃತಿಕಾರರ ಪರಿಚಯವನ್ನ ನೋಡೋಣ. ಎ.ಎನ್. ಮೂರ್ತಿರಾವ್ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳೇ, ಇವರೇ ಎ.ಎನ್. ಮೂರ್ತಿರಾವ್. ಇವರು 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳದಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಅಕ್ಕಿಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಂತ. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿಯೂ ಸಹ ಸೇವೆಯನ್ನ ಸಲ್ಲಿಸಿದ್ದಾರೆ. ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಾದ ಇವರು ಪ್ರಬಂಧಕಾರರಾಗಿ ಮಾನ್ಯರಾಗಿದ್ದಾರೆ ಅನ್ನೋದು ಮುಖ್ಯವಾದಂತಹ ವಿಷಯ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಗದ್ಯ ಬರವಣಿಗೆ ಅಂದ್ರೆ ಪಾಠ, ಪ್ರಬಂಧ, ಲೇಖನಗಳ ಬರವಣಿಗೆಗೆ ಅತಿ ಹೆಚ್ಚು ಮಹತ್ವವನ್ನ ಕೊಡುವಂತಹ ಪ್ರಸಿದ್ಧ ಲೇಖಕರಾದ ಇವರು ಅದರಲ್ಲಿ ಪ್ರಬಂಧಗಳಿಗೆ ಅತಿ ಹೆಚ್ಚು ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾರೆ. ಇವರು ಬರೆದಂತಹ ಪ್ರಮುಖ ಕೃತಿಗಳನ್ನ ನೋಡೋದಾದ್ರೆ ಹಗಲುಗನಸುಗಳು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ, ಚಂಡಮಾರುತ ಮೊದಲಾದಂತಹ ಕೃತಿಗಳನ್ನ ಬರೆದಿದ್ದಾರೆ. ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಲಭಿಸಿದೆ. ಹಾಗೇನೆ ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿಯು ಲಭಿಸಿದೆ. ಅಷ್ಟೇ ಅಲ್ಲದೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನ ಪಡೆದಿದ್ದಾರೆ. 1984ರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡಿದ್ದಂತಹ ನಡೆದ 56ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿದ್ದರು. ಪ್ರಸ್ತುತ ಈ ಒಂದು ವ್ಯಾಘ್ರಗೀತೆ ಪಾಠವನ್ನ ಎ.ಎನ್. ಮೂರ್ತಿರಾವ್ ಅವರು ಬರೆದಿರುವಂತಹ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆರಿಸಿ ನಿಗದಿಪಡಿಸಲಾಗಿದೆ ಅಲ್ವಾ. ಇವರು ಬರೆದಿರುವಂತಹ ಸಮಗ್ರ ಲಲಿತ ಪ್ರಬಂಧಗಳು ಅನ್ನುವಂತಹ ಸಂಕಲನದಿಂದ ವ್ಯಾಘ್ರ ಗೀತೆ ಅನ್ನುವಂತಹ ಗದ್ಯ ಭಾಗವನ್ನ ಆರಿಸಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಇದಿಷ್ಟು ಕೃತಿಕಾರರ ಒಂದು ಕಿರು ಪರಿಚಯ. ಈಗ ಪಾಠದ ಆಶಯವನ್ನ ಅಂದ್ರೆ ಧ್ಯೇಯೋದ್ದೇಶವನ್ನ, ಉದ್ದೇಶವನ್ನ ತಿಳ್ಕೊಳ್ಳೋಣ. ಯಾವ ಸಂದೇಶವನ್ನ ಈ ಮೂಲಕ ಲೇಖಕರು ಕೊಡಬಯಸ್ತಾರೆ ಅನ್ನುವಂಥದ್ದು ಈ ಒಂದು ಆಶಯ. ಜೀವ ಜಗತ್ತು ವಿಸ್ತಾರವಾದುದು, ವೈವಿಧ್ಯಮಯವಾದುದು ಅಲ್ವಾ. ಜೀವ ಜಗತ್ತು ಅಂದ್ರೆ ಪ್ರಪಂಚ, ವಿಶ್ವ ತುಂಬಾ ವಿಶಾಲವಾಗಿದೆ, ಹಾಗೇನೆ ವೈವಿಧ್ಯತೆಯಿಂದ ಸಹ ಕೂಡಿದೆ, ವಿವಿಧತೆಯನ್ನ ಹೊಂದಿದೆ. ಪರಿಸರದಲ್ಲಿ ಎಲ್ಲ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ. ಇದು ನಾವು ನೆನಪಿಟ್ಟುಕೊಳ್ಳಬೇಕಾದಂತಹ ಒಂದು ವಿಷಯ. ಪರಿಸರದಲ್ಲಿ ಬರೀ ಮನುಷ್ಯನಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಜೀವರಾಶಿಗಳಿಗೂ ಬದುಕುವಂತಹ ಹಕ್ಕಿದೆ. ಅವುಗಳು ನಿಸರ್ಗ ನಿಯಮದಂತೆ ಬಾಳುತ್ತವೆ. ನೈಸರ್ಗಿಕವಾಗಿ ದೈವದತ್ತವಾಗಿ ಅವು ಬದುಕುವ ರೀತಿಯಲ್ಲೇ ಬದುಕುತ್ತವೆ. ಪರಿಸರ ಸಮತೋಲನದಲ್ಲಿ ಒಂದು ಮತ್ತೊಂದನ್ನ ಆಧರಿಸಿರುವುದು ಅನಿವಾರ್ಯ ಮತ್ತು ವಾಸ್ತವ ಸಂಗತಿನೂ ಸಹ.
ಪರಿಸರ ಸಮತೋಲನವನ್ನ ಹೊಂದಬೇಕು ಅನ್ನೋದಾದ್ರೆ, ಪರಿಸರದಲ್ಲಿ ಸಮತೋಲನವನ್ನ ಕಾಪಾಡಿಕೊಳ್ಬೇಕು ಅಂದ್ರೆ ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಯನ್ನ ಅವಲಂಬಿಸಿನೇ ಬದುಕಬೇಕು. ಇದು ನಮ್ಮ ಆಹಾರ ಸರಪಳಿಯಲ್ಲಿ ನೋಡ್ತೀವಿ ಅಲ್ವಾ. ಇಂತಹ ಪರಿಸ್ಥಿತಿಯನ್ನು ಅಂದ್ರೆ ಸಮತೋಲನವನ್ನ ಕಾಯ್ದುಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಯನ್ನ ಅವಲಂಬಿಸಿ ಬದುಕುವಂತಹ ಪರಿಸ್ಥಿತಿಯನ್ನ ಹಾಸ್ಯದ ನೆಲೆಯಲ್ಲಿ ತಿಳಿಸಿದಾಗ, ತಮಾಷೆಯ ರೀತಿಯಲ್ಲಿ ತಿಳಿಸಿದಾಗ ಹಲವು ವೈಚಿತ್ರ್ಯಗಳು ತೋರಬಹುದು. ವಿವಿಧ ರೀತಿಯಲ್ಲಿ ನಾವು ಅದನ್ನ ವ್ಯಕ್ತಪಡಿಸಬಹುದು. ಪ್ರಾಣಿಗಳಿಗಿರುವ ಭಯ ಮತ್ತು ಸಹಜ ಜೀವನ, ಪ್ರಾಣಿಗಳಿಗೆ ಯಾವ ರೀತಿಯಾದಂತಹ ಭಯ ಇದೆ ಮತ್ತು ಸಹಜವಾಗಿ ಹೇಗೆ ಜೀವನವನ್ನ ನಡೆಸ್ತವೆ, ಧರ್ಮವಾಗಿಯೂ ತೋರಬಹುದು. ಆ ಸಹಜ ಜೀವನದಲ್ಲಿ ಅವು ಕೆಲವೊಂದು ಮೌಲ್ಯಗಳನ್ನ ಸಹ ಪಾಲಿಸ್ತವೆ, ನಾವು ಅವುಗಳಿಂದ ಕಲಿಬೇಕು ಅನ್ನುವಂಥದ್ದು ಇಲ್ಲಿ ನೋಡಬಹುದು. ಅದರ ಮರ್ಮವನ್ನರಿತ ವ್ಯಕ್ತಿ ಅವುಗಳ ವೀಕ್ನೆಸ್, ಅವುಗಳ ಒಂದು ಮೈನಸ್ ಪಾಯಿಂಟ್ ಅನ್ನ ತಿಳ್ಕೊಂಡಂತಹ ವ್ಯಕ್ತಿ ಕೌಶಲದಿಂದ ಮೇಲ್ಗೈ ಸಾಧಿಸಿರುವ ಬಗೆ ವಿಶಿಷ್ಟವಾದುದೆಂಬುದು ಧ್ವನಿತವಾಗಿದೆ. ಪ್ರಸ್ತುತ ಪಾಠದಲ್ಲಿ ಹುಲಿ, ವ್ಯಾಘ್ರ ಇದೆಯಲ್ವಾ, ಈ ವ್ಯಾಘ್ರನ ಒಂದು ಮರ್ಮವನ್ನ, ವೀಕ್ನೆಸ್ ಅನ್ನ, ಅದರ ಒಂದು ವೀಕ್ನೆಸ್ ಅನ್ನ ತಿಳ್ಕೊಂಡಿರುವಂತಹ ವ್ಯಕ್ತಿ, ಒಬ್ಬ ಮನುಷ್ಯ ತನ್ನ ಕೌಶಲ್ಯದಿಂದ, ತನ್ನ ಬುದ್ಧಿವಂತಿಕೆಯಿಂದ ಹೇಗೆ ಹುಲಿಯಿಂದ ಬಚಾವಾಗ್ತಾನೆ ಅಥವಾ ಹುಲಿಯಿಂದ ಗೆದ್ದು ಬರ್ತಾನೆ ಅನ್ನುವಂಥದ್ದು ಪ್ರಸ್ತುತ ವ್ಯಾಘ್ರ ಗೀತೆಯಲ್ಲಿ ಅಡಕವಾಗಿದೆ ವಿದ್ಯಾರ್ಥಿಗಳೇ. ಈಗ ನಮ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಯಾವುದನ್ನ ಅವಲಂಬಿಸಿದೆ ವ್ಯಾಘ್ರ ಗೀತೆ, ಯಾವ ಒಂದು ಪರಿಚಯವನ್ನ ನೀಡ್ಲಿಕ್ಕೆ ಹೊರಟಿದೆ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ಮತ್ತು ಹುಲಿಯ ನಡುವೆ ನಡೆಯುವಂತಹ ಒಂದಷ್ಟು ಸಂಗತಿಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ ಸಂದೇಶದ ಜೊತೆಗೆ ಎನ್ ಮೂರ್ತಿರಾವ್ ರವರು. ನೋಡೋಣ ಯಾವ ರೀತಿಯ ಸಂದೇಶ ಕೊಡ್ತಾರೆ ಅಂತ. ಪಾಠದ ಪ್ರವೇಶ. ಆಧುನಿಕ ಶಿಕ್ಷಣ ಕ್ಷೇತ್ರ ವಿಸ್ತಾರಗೊಂಡಂತೆಲ್ಲ ಸಾಹಿತ್ಯ ಕ್ಷೇತ್ರವು ಹೊಸ ಹೊಸ ಆಯಾಮಗಳನ್ನು ಹೊಂದುತ್ತಾ ಬಂದಿದೆ ಅಲ್ವಾ. ಆಧುನಿಕ ಶಿಕ್ಷಣ, ಹಿಂದಿನ ಕಾಲದಲ್ಲಿ ಇದ್ದಂತ ಗುರುಕುಲದ ಮಾದರಿಯ ಶಿಕ್ಷಣವನ್ನ ನಾವಿವತ್ತು ಅವಲಂಬಿಸಿಲ್ಲ ಅಥವಾ ಅನುಸರಿಸುತ್ತಿಲ್ಲ ಅಲ್ವಾ. ಅಂದ್ರೆ ವಿಸ್ತಾರಗೊಂಡಿದೆ. ನಾವು ವೃತ್ತಿಪರ ಶಿಕ್ಷಣವನ್ನ ಹರಸ್ತಾ ಹೋಗ್ತಾ ಇದ್ವಿ. ಈ ಒಂದು ವಿಸ್ತಾರಗೊಂಡಂತೆಲ್ಲ ಸಾಹಿತ್ಯನೂ ಸಹ ತನ್ನಲ್ಲಿ ಬದಲಾವಣೆಗಳನ್ನ ಕಾಣ್ಕೊಳ್ತಾ ಹೋಗುತ್ತೆ. ಕಾಲಕ್ಕೆ ತಕ್ಕಂತೆ ನಡಿಲೇಬೇಕಲ್ವಾ. ಕಾಲಕ್ಕೆ ತಕ್ಕಂತೆ ಹೊಂದಿಕೊಂಡು ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಿದೆ. ಕಾವ್ಯ, ನಾಟಕ ಎಂಬ ಬೆರಳೆಣಿಕೆಯಷ್ಟು ಪ್ರಕಾರಗಳನ್ನು ಹೊಂದಿದ್ದ ಕನ್ನಡ ಸಾಹಿತ್ಯ ಆಧುನಿಕ ಶಿಕ್ಷಣದಿಂದ, ಅದರಲ್ಲೂ ಇಂಗ್ಲಿಷ್ ಸಾಹಿತ್ಯದ ಸಾಮೀಪ್ಯದಿಂದಾಗಿ ಭಾವಗೀತೆ, ಜೀವನ ಚರಿತ್ರೆ, ಪ್ರಬಂಧಗಳು, ಸಂಶೋಧನಾತ್ಮಕ ಲೇಖನಗಳೇ ಮೊದಲಾದ ಅನೇಕ ಪ್ರಕಾರಗಳನ್ನು ಕಂಡಿತು. ಪ್ರಕಾರಗಳನ್ನ ಬೆಳೆಸ್ಕೊಳ್ತಾ ಇದೆ ಸಹ. ಅಂದ್ರೆ ಮೊದಲಿಗೆ ಕಾವ್ಯ, ನಾಟಕ ಈ ರೀತಿಯಾಗಿ ಕೇವಲ ಬೆರಳೆಣಿಕೆ, ಕೆಲವು ಪ್ರಕಾರಗಳನ್ನ ಮಾತ್ರ ಹೊಂದಿದ್ದಂತ ಕನ್ನಡ ಸಾಹಿತ್ಯ ಶಿಕ್ಷಣ ಮತ್ತೆ ಭಾಷೆಯ ಪ್ರಭಾವದಿಂದಾಗಿ, ಇಂಗ್ಲಿಷ್ ಭಾಷೆಯ ಪ್ರಭಾವದಿಂದಾಗಿ ಭಾವಗೀತೆಯನ್ನ, ಜೀವನ ಚರಿತ್ರೆಗಳನ್ನ, ಪ್ರಬಂಧಗಳನ್ನ, ಸಂಶೋಧನಾತ್ಮಕ ಲೇಖನಗಳನ್ನು ಸಹ ಸೃಷ್ಟಿ ಮಾಡುವಂತಹ ಸೃಜನಶೀಲತೆಯನ್ನ ಬೆಳೆಸ್ಕೊಳ್ತಾ ಬಂದಿದೆ ಅಂತ ಹೇಳ್ಬೋದು. ಪ್ರಬಂಧ ಪ್ರಕಾರ ಒಂದರಲ್ಲೇ ಕೇವಲ ಪ್ರಬಂಧದಲ್ಲಿ ಎಷ್ಟು ಉಪ ಪ್ರಭೇದಗಳಿದಾವೆ ಅನ್ನೋದಾದ್ರೆ, ಇದರಲ್ಲಿ ಲಲಿತ ಪ್ರಬಂಧ ಇದೆ, ಹರಟೆಯ ರೂಪದ ಪ್ರಬಂಧ ಇದೆ, ಸಂಶೋಧನಾತ್ಮಕ ಪ್ರಬಂಧನೂ ಸಹ ಇದೆ, ವೈಚಾರಿಕ ಪ್ರಬಂಧ, ವೈಜ್ಞಾನಿಕ ಪ್ರಬಂಧ, ಪ್ರವಾಸ ಪ್ರಬಂಧ ಮೊದಲಾದ ಒಳ ಪ್ರಭೇದಗಳು. ಇಷ್ಟೆಲ್ಲ ಸಬ್ ಟೈಪ್ಸ್ ಅನ್ನ ಹೊಂದಿದೆ ಕೇವಲ ಪ್ರಬಂಧಗಳಲ್ಲಿ ಮಾತ್ರ. ಇಷ್ಟೊಂದು ಒಳ ಪ್ರಭೇದಗಳನ್ನ ಹೊಂದಿರುವಂತಹ ವಿಸ್ತಾರವಾದಂತಹ ಶ್ರೀಮಂತ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯ ವಿದ್ಯಾರ್ಥಿಗಳೇ. ಇಲ್ಲಿ ಲಲಿತ ಪ್ರಬಂಧ ಒಂದನ್ನು ಎಷ್ಟು ಸುಂದರವಾಗಿಸಬಹುದೆಂಬುದನ್ನು ಎನ್ ಮೂರ್ತಿರಾಯರು ಇಲ್ಲಿ ತೋರಿಸಿದ್ದಾರೆ. ಪ್ರಬಂಧಗಳಲ್ಲಿ ಲಲಿತ ಪ್ರಬಂಧ ಇದೆಯಲ್ಲ, ಅದನ್ನ ಎಷ್ಟೆಲ್ಲ ಸುಂದರವಾಗಿ ವೈಭವೀಕರಿಸಿ ಮನುಷ್ಯರ ಅಥವಾ ಹೃದಯಕ್ಕೆ, ಸಹೃದಯನಿಗೆ
ರೀತಿಯಲ್ಲಿ ಅದನ್ನ ವರ್ಣಿಸಬಹುದು ಅನ್ನೋದನ್ನ ನಾವು ಈ ಒಂದು ಪಾಠದ ಮೂಲಕ ಅರ್ಥೈಸ್ಕೊಳ್ಳಬಹುದು. ಹಿಂಸ್ರ ಪಶುಗಳು ಸಹ ಬದುಕುವುದಕ್ಕೆ ಒಂದು ಆದರ್ಶವನ್ನು ಪಾಲಿಸುವಾಗ ಪುಣ್ಯ ಭೂಮಿ ಭಾರತದಲ್ಲಿರುವ ಮನುಷ್ಯರು ಹಿರಿಯರ ಆದರ್ಶವನ್ನು ಪಾಲಿಸಿದರಾಗದೆ ಎಂಬುದನ್ನು ವಿಡಂಬಿಸಿರುವುದು ಇಲ್ಲಿನ ವಿಶೇಷ. ಇದು ನಾವು ನೀವುಗಳೆಲ್ಲ ಪ್ರತಿನಿತ್ಯ ದಿನನಿತ್ಯದ ಜೀವನಕ್ಕೆ ಅಳವಡಿಸಿಕೊಳ್ಳಲೇಬೇಕಾದಂತಹ ಒಂದು ಮೌಲ್ಯ ವಿದ್ಯಾರ್ಥಿಗಳೇ. ನೋಡಿ ಅಲ್ಲಿಗೆ ಹೇಳ್ತಾರೆ ಹಿಂಸ್ರ ಪಶು ಹುಲಿ. ಹುಲಿ ಅಂದ ತಕ್ಷಣ ನಮಗ್ ಗೊತ್ತಾಗತ್ತೆ ಅದು ಹಿಂಸೆಯನ್ನ ಮಾಡಿನೇ ಜೀವನವನ್ನ ನಡೆಸ್ತಾ ಇದೆ ಅಂತ. ಅಂದ್ರೆ ಅದಕ್ಕೆ ಬೇಕಾಗಿರೋದು ಮಾಂಸಾಹಾರ ಅಲ್ವಾ? ಮಾಂಸಾಹಾರಿಯಾಗಿರುವಂತಹ ಹುಲಿ ಮತ್ತೊಂದು ಪ್ರಾಣಿಯನ್ನ ಕೊಂದೇ ತಾನು ಬದುಕಬೇಕು. ಅಂದ್ರೆ ಹಿಂಸೆಯನ್ನ ಮಾಡಿನೇ ದಿನನಿತ್ಯ ಜೀವನವನ್ನ ದೂಡುವಂತಹ ಹುಲಿ ಕೆಲವೊಂದು ಆದರ್ಶವನ್ನ ಪಾಲಿಸುತ್ತೆ. ಯಾವೆಲ್ಲ ಆದರ್ಶಗಳು ಅಂತ ನಾವು ಮುಂದೆ ನೋಡ್ತಾ ಹೋಗೋಣ. ಆದರ್ಶವನ್ನ ಮಾದರಿಗಳನ್ನ ಇಟ್ಕೊಂಡಿರ್ಬೇಕು ಅನ್ನೋದಾದ್ರೆ, ಮೌಲ್ಯಗಳನ್ನ ಅನುಸರಿಸ್ತಾ ಇದೆ ಅನ್ನೋದಾದ್ರೆ, ನಮ್ಮಂತಹ ಪುಣ್ಯ ಭೂಮಿ ಭಾರತ ಅನ್ನುವಂಥದ್ದು ಪುಣ್ಯ ಭೂಮಿ. ಇಂಥ ಭೂಮಿಯಲ್ಲಿರುವಂತಹ ಮನುಷ್ಯರಾಗಿ ಹುಟ್ಟಿರುವಂತ ನಾವು ನಮ್ಮ ಹಿರಿಯರು ಕೊಟ್ಟಿರುವಂತಹ ಸಂದೇಶಗಳನ್ನ ಆದರ್ಶಗಳನ್ನ ಪಾಲಿಸಿದ್ರೆ ಆಗಲ್ವಾ? ಪಾಲಿಸಿದ್ರೆ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗಲ್ವಾ ಅನ್ನುವಂಥ ಒಂದು ಸಂದೇಶವನ್ನ ಲೇಖಕರು ಇಲ್ಲಿ ನಮಗೆ ಬಿಚ್ಚಿಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ನೋಡೋಣ, ಪಾಠ ಪ್ರವೇಶ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅಲ್ವಾ? ಯಾವ ವಿಚಾರದ ಬಗ್ಗೆ ನಾವಿವಾಗ ಚರ್ಚಿಸಲಿಕ್ಕೆ ಹೋಗ್ತಾ ಇದೀವಿ? ಹುಲಿ ಅನುಸರಿಸುವಂತಹ ಮೌಲ್ಯಗಳು ಯಾವುವು? ನೀವು ಈ ಪ್ರಶ್ನೆಗಳನ್ನ ನಿಮ್ಮ ಮನಸ್ಸಿಗೆ ಕೇಳುತ್ತಾ ಹೋದ್ರೆ ಖಂಡಿತವಾಗಲೂ ಕಥೆಯ ರೂಪದಲ್ಲಿ ಈ ಪಾಠ ನಿಮಗೆ ಅರ್ಥ ಆಗತ್ತೆ, ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ. ಹುಲಿ ಯಾವ ಮೌಲ್ಯಗಳನ್ನ ಅನುಸರಿಸಿ ನಡೆದಿದೆ, ಆ ಮೌಲ್ಯಗಳು ಯಾವುವು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಎಲೆ ಬೆಕ್ಕೆ, ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರ್ದೆನೆಂದು ಗರ್ವಿಸಬೇಡ ಎಂದು ಬರೆದ ಕವಿಯ ವಿಷಯದಲ್ಲಿ ನನಗೆ ಬಹಳ ಗೌರವ ಉಂಟು. ಆತ ಹುಲಿಯನ್ನು ಕೇವಲ ಹಿಂಸ್ರ ಪಶುವೆಂದು ತಿರಸ್ಕರಿಸಲಿಲ್ಲ. ಅದರ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯವೆಂದು ಮನಗಂಡಿದ್ದನು. ಹುಲಿ ಪ್ರಾಣಿಗಳನ್ನು ಕೊಂದು ತಿನ್ನುವುದೇನೋ ಉಂಟು, ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನಿದೆ? ಶಾಖಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಹುಲಿಯಲ್ಲಿ ಅದೊಂದು ದೊಡ್ಡ ಅಪರಾಧವೇ? ಅದು ಆಹಾರಕ್ಕಾಗಿ ಕೊಲ್ಲುವುದರಲ್ಲೇನೂ ತಪ್ಪಿಲ್ಲ. ಹಾಗೆ ಕೊಲ್ಲುವಾಗ ಯಾವುದಾದರೊಂದು ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತದೆಯೇ ಅಥವಾ ಧರ್ಮಾಧರ್ಮಗಳ ಲೆಕ್ಕವನ್ನೇ ಇಡದೆ ಸ್ವಚ್ಛಂದದಿಂದ ವರ್ತಿಸುತ್ತದೆಯೇ ಎಂಬುದೇ ಮುಖ್ಯ ಪ್ರಶ್ನೆ ಅಲ್ವಾ? ನಾವು ಓದುವಂತಹ ರೀತಿಯಲ್ಲೇ ಅರ್ಥವಾಗುವಂತ ಒಂದು ಸರಳವಾದ ಪ್ರಬಂಧ ಕಣ್ರಿ ಇದು. ಸರಳವಾದಂತಹ ಲೇಖನ ವಿದ್ಯಾರ್ಥಿಗಳೇ. ನೋಡಿ, ಇಲಿ ಬೆಕ್ಕೆ, ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರ್ತೇನೆಂದು ಗರ್ವಿಸಬೇಡ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಚಿತ್ರದಲ್ಲಿ ಅಲ್ವಾ, ಒಂದು ಬೆಕ್ಕು ಇದೆ, ಮತ್ತೊಂದು ಹುಲಿ ಇದೆ. ಈ ಬೆಕ್ಕಿನ ಬಾಹ್ಯ ರೂಪ ಹೇಗ್ ಕಾಣಿಸುತ್ತೆ ಅಂದ್ರೆ ಥೇಟ್ ಹುಲಿನೇ ಅನ್ನುವಂತೆ ಕಾಣುತ್ತೆ ಅಲ್ವಾ? ಅಂದ್ರೆ ರೂಪ, ಅದರ ರೂಪದಿಂದ ಹುಲಿಯ ಜಾತಿಗೆ ಸೇರಿರುವಂತಹ ವಂಶಾವಳಿ ನಂದು ಅಂತ ಹೇಳಿ ತುಂಬಾ ಗರ್ವ ಪಡ್ಬೇಡ ಅಂತ ಬರೆದಿರುವಂತಹ ಲೇಖಕರ ಬಗ್ಗೆ ಲೇಖಕರು ಹೇಳ್ತಾರೆ, ಏನ್ ಮೂರ್ತಿರಾವ್ರವರು ನನಗೆ ತುಂಬಾ ಗೌರವ ಇದೆ, ತುಂಬಾ ರೆಸ್ಪೆಕ್ಟ್ ಇದೆ. ಯಾಕೆಂದ್ರೆ ಹುಲಿ ಒಂದು ಹಿಂಸೆ ಮಾಡುವಂತಹ ಪ್ರಾಣಿ. ಆ ಹಿಂಸೆ ಮಾಡುವಂತಹ ಪ್ರಾಣಿಗೂ ಒಂದಷ್ಟು ಮೌಲ್ಯಗಳನ್ನ ಕೊಟ್ಟು ಅವರು ಗೌರವಿಸಿದಾರಲ್ಲ, ಅದರಿಂದ ನನಗೆ ಅವರ ಬಗ್ಗೆ ಗೌರವ ಇದೆ ಅಂತ ಹೇಳ್ತಾರೆ. ಆತ ಹುಲಿಯನ್ನ ನೋಡಿ ಹಿಂಸೆ ಪಶು ಅಂದ್ರೆ ಹಿಂಸೆ ಮಾಡುವಂತಹ ಪಶು ಅಂತ ಹೇಳಿ ತಿರಸ್ಕಾರ ಮಾಡ್ಲಿಲ್ಲ, ನೆಗ್ಲೆಕ್ಟ್ ಮಾಡ್ಲಿಲ್ಲ. ಅದರ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯ ಅಂತ ಮನಸ್ಸಿಗೆ ಅನ್ಕೊಂಡಿದಾರಲ್ಲ, ಮನಸ್ಸಿನಲ್ಲಿ ಅದು ತುಂಬಾ ದೊಡ್ಡದು ಅಂತ. ಅಂದ್ರೆ ಆ ವಂಶಕ್ಕೆ ಅದು ಹುಲಿ ಅಂದ್ರೆ ಎಲ್ಲರೂ ಭಯ ಪಡುವಂಥದ್ದು. ಹುಲಿ ಅಂದ್ರೆ ಒಂದು ಘನತೆ ಇದೆ, ಅದರದೇ ಆದಂತಹ ಒಂದು ಸ್ಥಾನವನ್ನ ಅದು ಅಲಂಕರಿಸಿದೆ. ನಾನು ಆ ಗುಂಪಿಗೆ ಸೇರುವುದಕ್ಕೆ ಹೆಮ್ಮೆ ಪಡ್ತೀನಿ ಅನ್ನೋ ವಿಚಾರವನ್ನ ಇವ್ರ ಮನಸ್ಸಿನಲ್ಲಿ ಇಟ್ಕೊಂಡಿದಾರಲ್ಲ,
ಅದು ತುಂಬಾ ಹೆಮ್ಮೆಯ ವಿಚಾರ ಅಂತ ಹೇಳ್ತಾರೆ. ಹುಲಿ ಪ್ರಾಣಿಗಳನ್ನ ಕೊಂದು ತಿನ್ನೋದೇನೋ ಉಂಟು ಅಲ್ವಾ? ಹುಲಿ ಪ್ರಾಣಿಗಳನ್ನ ಕೊಂದು ತಿನ್ನತ್ತೆ. ಆದ್ರೆ ನಿಷ್ಪಕ್ಷಪಾತವಾಗಿ, ಪಕ್ಷಪಾತ, ನಿಷ್ಪಕ್ಷಪಾತ ವಿರುದ್ಧಾರ್ಥಕ ಪದಗಳು. ಅಂದ್ರೆ ಯಾವುದೇ ರೀತಿಯ ಪೂರ್ವಾಗ್ರಹ ಪೀಡಿತರಾಗದೆ ನಾವು ನೋಡಿದಾಗ ಅದ್ರಲ್ಲಿ ತಪ್ಪೇನಿದೆಯಪ್ಪ? ಅದ್ರಲ್ಲಿ ತಪ್ಪೇನಿದೆ? ಯಾಕೆ ಅಂತೀರಾ? ಶಾಖಾಹಾರವನ್ನು ತಿಂದು ಬದುಕಬಹುದಾದಂತ ಮನುಷ್ಯನೇ ಮಾಂಸವನ್ನ ಇವತ್ತು ತಿಂತಾ ಇದ್ದಾನೆ ಅಂದ್ರೆ, ಶಾಖಾಹಾರ ಅಂದ್ರೆ ತರಕಾರಿಗಳನ್ನ, ಗೆಡ್ಡೆ ಗೆಣಸುಗಳನ್ನ ಬೇಯಿಸಿ ತಿಂದು ಜೀವನ ಮಾಡಬಹುದಾದಂತಹ ಬುದ್ಧಿಶಕ್ತಿ, ಕೌಶಲ್ಯವನ್ನ ಹೊಂದಿರುವಂತಹ ಮನುಷ್ಯನೇ ಇವತ್ತು ಬೇರೊಂದು ಪ್ರಾಣಿಯನ್ನ ಕೊಂದು ತಿಂತಾ ಇದ್ದಾನೆ, ಮಾಂಸಾಹಾರಿ ಆಗಿದ್ದಾನೆ ಅಂತ ಅಂದ್ರೆ, ಹುಲಿಯಲ್ಲಿ ಅದೊಂದು ದೊಡ್ಡ ತಪ್ಪ? ಮಾಂಸವನ್ನೇ ಅವಲಂಬಿಸಿ ಬದುಕ್ತಾ ಇರುವಂತಹ ಹುಲಿಯಲ್ಲಿ ಅದೊಂದು ದೊಡ್ಡ ಅಪರಾಧನ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂದ್ರೆ ಅದು ನಿಸರ್ಗ ನಿಯಮ. ಹುಲಿ ಹಸಿದಿದ್ರೂ ಸರಿ ಹುಲ್ಲು ತಿನ್ನಲ್ಲ ಅಂತ ಹೇಳ್ತೀವಿ. ಹುಲಿ ಎಷ್ಟೇ ಹಸಿದಿದ್ರೂ ಹುಲ್ಲು ತಿನ್ನಲ್ಲ ಅಂದ್ರೆ ಅದು ಮಾಂಸಾಹಾರಿ ಸಂಪೂರ್ಣವಾಗಿ. ಅದ್ರಲ್ಲಿ ಏನ್ ತಪ್ಪಿದೆ? ಸರಿ, ಅದು ಆಹಾರಕ್ಕಾಗಿ ಕೊಲ್ಲುವುದರಲ್ಲೇನು ತಪ್ಪಿಲ್ಲ ಅಂತ ಅನ್ಕೊಳ್ಳಿ. ಹೊಟ್ಟೆ ಪಾಡಿಗೋಸ್ಕರ ಕೊಲ್ಲುತ್ತೆ, ಪ್ರಾಣಿಗಳನ್ನ ತಿನ್ನುತ್ತೆ, ಬದುಕುತ್ತೆ, ಅದ್ರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ಹಾಗೆ ಕೊಲ್ಲುವಾಗ ಯಾವುದಾದ್ರೂ ಒಂದು ಧರ್ಮವನ್ನ ಅನುಸರಿಸಿ ಕೊಲ್ಲುತ್ತಾ? ಅಥವಾ ಯಾವುದೇ ಧರ್ಮವನ್ನ ಲೆಕ್ಕಕ್ಕಿಟ್ಕೊಳ್ಳದೆ ತನಗಿಷ್ಟ ಬಂದಂತೆ ಅದು ಸ್ವೇಚ್ಛೆಯಾಗಿ ಹೆಂಗ ಬೇಕೋ ಹಂಗೆ ಕೊಂದು ತಿನ್ನುತ್ತಾ ಅನ್ನೋದು ಮುಖ್ಯವಾದ ಪ್ರಶ್ನೆ. ಅರ್ಥ ಆಗಿದೆ ಅಲ್ವಾ? ಮುಂದಿನ ಪ್ಯಾರದಲ್ಲಿ ನೋಡಿ, ಹುಲಿಗೆ ಧರ್ಮವೇನು ಬಂತು ಅಂತ ನೀವ್ ಹೇಳ್ಬೋದು. ಅಯ್ಯೋ, ಅದೊಂದು ಕಾಡು ಪ್ರಾಣಿ, ಅದೇನ್ ಮನುಷ್ಯನ ತರ ಯೋಚನೆ ಮಾಡತ್ತಾ? ಅದಕ್ಕೆ ಎಂಥ ಧರ್ಮ? ಅದೇನ್ ಭಗವದ್ಗೀತೆನ ಓದ್ಕೊಂಡಿದ್ಯಾ ಅಂತ ಹೇಳ್ಬೋದು. ಎಂಥ ಧರ್ಮ ಬಂತು ಅಂತ ಹೇಳ್ಬೋದು. ಇತರ ದೇಶಗಳಲ್ಲಿರುವಂತಹ ಹುಲಿಗಳ ವಿಷಯ ಹೆಂಗೋ ನನಗ್ ಗೊತ್ತಿಲ್ಲ, ತಿಳಿಯದು. ಬೇರೆ ಬೇರೆ ದೇಶಗಳಲ್ಲಿ ಇರುವಂತಹ ಹುಲಿಗಳ ವಿಚಾರ ಏನೋ ನನಗ್ ಗೊತ್ತಿಲ್ಲ. ಲೇಖಕರು ಹೇಳುವಂತಹ ಮಾತಿಲ್ಲಿ ನನಗೆ ಗೊತ್ತಿಲ್ಲ. ಆದರೆ ಯಾವ ನಾಡಿನಲ್ಲಿ ಶ್ರೀರಾಮನಂತಹ ದೊರೆ ಆಳ್ವಿಕೆ ಮಾಡಿದ್ದಾನೋ, ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ನೀವು, ಯಾವ ನಾಡನ್ನ ಶ್ರೀರಾಮನಂತಹ ರಾಜ ಆಳ್ವಿಕೆ ಮಾಡಿದಾನೋ, ಈ ಭಗವದ್ಗೀತೆಯಂತಹ ಗ್ರಂಥ ಉದ್ಭವಿಸಿದೆಯೋ, ಯಾವ ನಾಡಿನಲ್ಲಿ ಭಗವದ್ಗೀತೆ, ಚಿತ್ರದಲ್ಲಿ ನೋಡ್ತಾ ಇರೋ ಮುಖಪುಟ, ಭಗವದ್ಗೀತೆಯಂತಹ ಗ್ರಂಥ ಉದ್ಭವ ಆಗಿದೆಯೋ, ರಚನೆಯಾಗಿದೆಯೋ, ಅಂತಹ ಭರತ ಭೂಮಿಯಲ್ಲಿ ಇರುವಂತಹ ಹುಲಿಗಳು ಅಧರ್ಮಕ್ಕೆ ಎಡೆಗೊಡುವುದುಂಟೆ. ಎಡೆ ಅಂದ್ರೆ ಅವಕಾಶ, ಅಧರ್ಮಕ್ಕೆ ಅವಕಾಶ ಮಾಡಿಕೊಡೋದು ಉಂಟೆ ಅಲ್ವಾ? ಇದು ತುಂಬಾ ಮುಖ್ಯವಾದಂತಹ ಸಾಲುಗಳು ವಿದ್ಯಾರ್ಥಿಗಳೇ. ಯಾವ ನಾಡಿನಲ್ಲಿ ಶ್ರೀರಾಮನಂತಹ ರಾಜ ಆಳ್ವಿಕೆ ಮಾಡಿದ್ದಾನೋ, ಭಗವದ್ಗೀತೆಯಂತಹ ಗ್ರಂಥ ಉದ್ಭವ ಆಗಿದೆಯೋ ಅಂದ್ರೆ ರಚನೆಯಾಗಿದೆಯೋ, ಅಂತಹ ನಾಡಿನಲ್ಲಿ ಇರುವಂತಹ ಹುಲಿಗಳು ಅಧರ್ಮಕ್ಕೆ ಅವಕಾಶವನ್ನ ಮಾಡಿಕೊಡಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ನನ್ನ ಬಂಧು ಕೃಷ್ಣಮೂರ್ತಿ ತನ್ನ ವಂಶದವರೊಬ್ಬರ ಅನುಭವದ ಕಥೆಯನ್ನು ಹೇಳಿದಂತಹ ಕಥೆಯನ್ನ ಇವರು ಸ್ವಾರಸ್ಯಕರವಾಗಿ ನಮಗೆ ವರ್ಣಿಸಿ ಕಟ್ಟಿಕೊಟ್ಟಿರುವಂತಹದ್ದೇ ವ್ಯಾಘ್ರಗೀತೆ. ಅಂದ್ರೆ ಇದು ನೈಜ ಘಟನೆ ಅಂತ ಹೇಳ್ಬೋದು. ಅಂದ್ರೆ ಲೇಖಕರ ಬಂಧು ಅಂದ್ರೆ ಸಂಬಂಧಿ ಕೃಷ್ಣಮೂರ್ತಿ, ಇವರ ವಂಶದಲ್ಲಿ ನಡೆದಿದ್ದಂತಹ ಒಂದು ಕಥೆಯನ್ನ ಎನ್ ಮೂರ್ತಿರಾವ್ರವರಿಗೆ ಹೇಳ್ತಾರೆ. ನನಗೆ ಹುಲಿಯ ಧರ್ಮ ಶ್ರದ್ಧೆಯ ಹರಿವಾಯಿತು. ಅದನ್ನ ಕೇಳಿದ್ಮೇಲೆ ಲೇಖಕರಿಗೆ ಹುಲಿ ಎಷ್ಟು ಧರ್ಮಾತ್ಮನು, ಎಂಥ ಧರ್ಮವನ್ನ ಅನುಸರಿಸಿ ಬದುಕುತ್ತೆ ಅನ್ನೋದು ಲೇಖಕರಿಗೆ ಅರ್ಥ ಆಗುತ್ತೆ. ಖಂಡಿತವಾಗ್ಲೂ ವಿದ್ಯಾರ್ಥಿಗಳೇ, ನನಗೂ ಭರವಸೆ ಇದೆ, ನಾವು ಈ ಪಾಠವನ್ನ ಓದಿ ಮುಗಿಸುವಷ್ಟರಲ್ಲಿ ಹುಲಿಯ ಧರ್ಮ ಶ್ರದ್ಧೆ ನಮಗೂ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅನ್ನುವಂತಹ ಭರವಸೆ ನನಗಿದೆ ಅಲ್ವಾ? ನೋಡೋಣ. ಕೃಷ್ಣಮೂರ್ತಿಯವರು ಹೇಳ್ತಾ ಇರುವಂತಹ ಕತೆ. ಕೃಷ್ಣಮೂರ್ತಿಯ ಅಜ್ಜಂದಿರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು. ತುಮಕೂರು ಡಿಸ್ಟಿಕ್ ಗೊತ್ತಿದೆಯಲ್ವಾ ನಮ್ಗೆ? ಆ ಡಿಸ್ಟಿಕ್ ಅಲ್ಲಿರುವಂತಹ ಒಂದು ಹಳ್ಳಿಗೆ ಸಂಬಂಧಿಸಿದಂತವರು. ಅವರ ಹಿರಿಯರು, ಅವರ ಪೂರ್ವಜರು ಅಂತ ನಾವೇನ್ ಹೇಳ್ತೀವಿ, ಅವರ ಪೂರ್ವಜರು ಸಣ್ಣದೊಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದು,
ತಮ್ಮ ರಾಜಭಕ್ತಿಗಾಗಿ ಹೆಸರು ಪಡೆದವರು. ಅಂದ್ರೆ ಒಂದು ಸಣ್ಣ ಸಂಸ್ಥಾನಗಳು, ಸ್ವಾತಂತ್ರ್ಯ ಪೂರ್ವದಲ್ಲಿ ಹಲವಾರು ಸಂಸ್ಥಾನಗಳು ಇದ್ವಲ್ವಾ, ಅಂಥ ಒಂದು ಸಂಸ್ಥಾನಗಳಲ್ಲಿ ಮಂತ್ರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಮಂತ್ರಿಯಾಗಿ ಕೆಲಸ ಮಾಡೋದ್ರ ಜೊತೆಗೆ ಎಷ್ಟು ನಿಷ್ಠಾವಂತರಾಗಿದ್ರು ಅಂದ್ರೆ ರಾಜಭಕ್ತಿಗೆ ಹೆಸರಾಗಿದ್ದರು. ತುಂಬಾ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ರು. ನಮ್ಮ ಕಥಾನಾಯಕರ ಕಾಲಕ್ಕೆ, ಕಥಾನಾಯಕರು ಏನಿದಾರಲ್ಲ ಅಂದ್ರೆ ಕೃಷ್ಣಮೂರ್ತಿ ಅವರು ಹೇಳ್ತಾ ಇರುವಂತಹ ಕಥೆಯ ನಾಯಕ ಯಾರಿದ್ದಾನೆ, ಅವರ ಕಾಲಕ್ಕೆ ಮಂತ್ರಿತ್ವ ಹೋಗಿತ್ತು, ಮಂತ್ರಿಗಿರಿ ಹೋಗಿತ್ತು. ಅಂದ್ರೆ ಸ್ವಾತಂತ್ರ್ಯ ಹತ್ರವಾಗಿ ಬಂದಿದ್ವಿ ನಾವು ಅಂತ ಹೋಗಿ ಕೇವಲ ಶಾನುಭೋಗಿಕೆ ಮಾತ್ರ ಉಳಿದಿತ್ತು. ಶಾನುಭೋಗಿಕೆ ಅಂದ್ರೆ ಕೇವಲ ಕಂದಾಯ ಸಂಗ್ರಹಣೆ ಮಾಡೋದು ಮಾತ್ರ ಉಳಿದಿತ್ತು ಅವರಿಗೆ. ಆದರೂ ಶಾನುಭೋಗರು, ಅವ್ರನ್ನ ಮಂತ್ರಿಗಿರಿಯಿಂದ ತೆಗೆದಾದ್ಮೇಲೆ ಶಾನುಭೋಗರು ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಜನ. ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ಕುಂದು ತರದಂತೆ ಕೀರ್ತಿ ಪುಸ್ತಕವನ್ನ ಬಹಳ ನಿಷ್ಠೆಯಿಂದ ಕಾಪಾಡಿಕೊಂಡು ಬಂದಿದ್ದರು. ಅವರ ವಂಶದ ಗೌರವಕ್ಕೆ ಯಾವುದೇ ರೀತಿಯ ತೊಂದರೆ ಆಗದೇ ಇರುವ ರೀತಿಯಲ್ಲಿ ಕೀರ್ತಿ ಪುಸ್ತಕ, ಕೀರ್ತಿ ಪುಸ್ತಕ ಅಂದ್ರೆ ರೈತರಿಂದ ಸಂಗ್ರಹಿಸುತ್ತಿದ್ದಂತಹ ಕಂದಾಯದ ವಿವರಗಳನ್ನ ಬರೆದಿಡುವಂತಹ ಲೆಕ್ಕ ಪುಸ್ತಕನೇ ಕೀರ್ತಿ ಪುಸ್ತಕ. ಈ ಕೀರ್ತಿ ಪುಸ್ತಕವನ್ನ ತುಂಬಾ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕಾಪಾಡ್ಕೊಂಡು ಬಂದಿದ್ರು ಅವರು. ಮಸಿಯ ಕಾಣಿಕೆಗೆ ರೈತರನ್ನು ಪೀಡಿಸುತ್ತಿರಲಿಲ್ಲ, ರೈತರಿಗೆ ಯಾವುದೇ ರೀತಿಯಂತ ತೊಂದರೆ ಕೊಡ್ತಾ ಇರಲಿಲ್ಲ. ಅತಿ ಹೆಚ್ಚು ಹಣ ಸಂಗ್ರಹಣೆಗಾಗಿ ಅಥವಾ ಲಂಚದ ಆಸೆಯನ್ನ ಹೊಂದಿರ್ಲಿಲ್ಲ ಶಾನುಭೋಗರು. ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಯನ್ನ ಹೊಂದಿ ಜೀವನವನ್ನ ನಡೆಸ್ತಾ ಇದ್ರು. ಅವರ ಭಾಗಕ್ಕೆ ಕೀರ್ತಿ ಪುಸ್ತಕ ಕೇವಲ ಜೀವನದ ಆಧಾರವಲ್ಲ, ಬರೀ ಜೀವನ ನಡೆಸಲಿಕ್ಕೆ ಇರುವಂತಹ ಒಂದು ಆಧಾರ, ಆಶ್ರಯ ಅಂತ ಅಲ್ಲ, ಆಧಾರವಾಗಿರ್ಲಿಲ್ಲ. ಬದಲಾಗಿ ಅವರ ರಾಜಭಕ್ತಿಯ ಲಾಂಛನ ಆಗಿತ್ತು. ಅವರ ರಾಜನ ಮೇಲೆ, ರಾಜ್ಯದ ಮೇಲೆ ಎಷ್ಟು ಭಕ್ತಿಯನ್ನ ಹೊಂದಿದ್ದಾರೆ ಅನ್ನುವುದರ ಪ್ರತೀಕ ಆಗಿತ್ತು, ಎಂಬ್ಲಮ್ ಆಗಿತ್ತು ಅಂತ ಹೇಳ್ಬೋದು. ಹೀಗಿರ್ಬೇಕಾದ್ರೆ ಒಂದು ಬಾರಿ ಅವರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಇರಸಾಲಿ ಅಂದ್ರೆ ರೈತರಿಂದ ಸಂಗ್ರಹಿಸಿರುವಂತಹ ಕಂದಾಯವನ್ನ ಖಜಾನೆಗೆ ಕಟ್ಟಿ ಬರುವಂಥದ್ದು ಅಂತ ಅರ್ಥ. ಇದು ಇರಸಾಲಿ ಪದದ ಅರ್ಥ. ಈ ಇರಸಾಲಿಯನ್ನ ಒಪ್ಪಿಸ್ಲಿಕ್ಕೆ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಅಂದ್ರೆ ಖಜಾನೆಗೆ ಹಣ ಕಟ್ಟಿ ಸ್ನೇಹಿತರನ್ನ ನೋಡಿಕೊಂಡು ಅಲ್ಲಿಂದ ವಾಪಸ್ ಹೊರಡುವ ವೇಳೆಗೆ ಸಂಜೆ 6 ಗಂಟೆ ಆಗಿತ್ತು. ಅಲ್ಲಿಂದ ವಾಪಸ್ ಹೋಗ್ಬೇಕು, ಸ್ನೇಹಿತರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ವಾಪಸ್ ಹೊರಡಬೇಕು ಅನ್ನುವಷ್ಟರಲ್ಲಿ ಸಂಜೆ 6 ಗಂಟೆ ಆಗಿತ್ತು. ಅವರು ತಮ್ಮ ಹಳ್ಳಿಯನ್ನ ತಲುಪಬೇಕಾದ್ರೆ, ಅವರು ತಮ್ಮ ಹಳ್ಳಿಗೆ ಹೋಗ್ಬೇಕಾದ್ರೆ ಮೊದಲು ಮದಲಿಂಗನ ಕಣಿವೆಯನ್ನ ದಾಟಿನೇ ಹೋಗ್ಬೇಕಾಗಿತ್ತು. ಚಿಕ್ಕನಾಯಕನಹಳ್ಳಿ ಮತ್ತು ಅವರ ಹಳ್ಳಿಗೆ, ಅವರ ಊರಿಗೆ ಮಧ್ಯದಲ್ಲಿ ಕಾಡು ದಾರಿಯಲ್ಲಿ ಒಂದು ಕಣಿವೆ ಬರುತ್ತೆ. ಆ ಕಣಿವೆಯನ್ನ ಮದಲಿಂಗನ ಕಣಿವೆ ಅಂತ ಕರೀತಾರೆ. ಆ ಮದಲಿಂಗನ ಕಣಿವೆಯನ್ನ ದಾಟಿನೇ ಹೋಗ್ಬೇಕು. ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ಚಿತ್ರದಲ್ಲಿ, ಮದಲಿಂಗನ ಕಣಿವೆ ಅಂದ್ರೆ ದಟ್ಟವಾದ ಒಂದು ಕಾಡಿನಲ್ಲಿ ಮಧ್ಯದಲ್ಲಿ ಸಾಗಿ ಹೋಗುವಂತ ಒಂದು ಕಾಲು ದಾರಿ, ಒಂದು ಕಿರಿದಾದಂತಹ ದಾರಿ. ಇಲ್ಲಿ ಕಣಿವೆ ಅಂದ್ರೆ ತಗ್ಗಿನ ಪ್ರದೇಶವನ್ನ ದಾಟಿ ಹೋಗ್ಬೇಕಾಗಿತ್ತು. ಇದು ಮದಲಿಂಗನ ಕಣಿವೆ. ಅದು ಕಾಡು ದಾರಿ ಆಗಿತ್ತು, ಕಾಡಿನ ದಾರಿ ಅಲ್ಲದೆ. ಆದ್ರೂ ಬೆಳದಿಂಗಳ ದಿನ ಕಾಡು ದಾರಿ ಆಗಿದೆ, ಅದು ಮದಲಿಂಗನ ಕಣಿವೆ, ಭಯಂಕರವಾಗಿರುತ್ತೆ. ಸಂಜೆ 6 ಗಂಟೆ ಆಗಿದೆ, ಆದರೂ ಪರವಾಗಿಲ್ಲ. ಒಂದು ಧೈರ್ಯ ಏನು ಅಂದ್ರೆ ಇವರಿಗೆ ಬೆಳದಿಂಗಳ ದಿನ, ಬೆಳದಿಂಗಳು ಇದೆ ಅಂದ್ರೆ ಚಂದ್ರನ ಬೆಳಕು ಅತಿ ಹೆಚ್ಚು ಇರುವಂತಹ ದಿನ. ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆ ಹಾಕೊಂಡು ಹೋದ್ರೆ, ನಾನು ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ನಡೆದ್ರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು. ಅವರ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ, ಇದು ಕಾಡು ದಾರಿ, ಇಲ್ಲಿ ಮದಲಿಂಗನ ಕಣಿವೆ ಇದೆ, ಆದರೂ ಪರವಾಗಿಲ್ಲ, ಬೆಳದಿಂಗಳು ಇದೆ, ಸ್ವಲ್ಪ ಚಂದ್ರನ ಬೆಳಕು ಭೂಮಿಗೆ ಬೀಳ್ತಾ ಇದೆ, ನಾನ್ ಸ್ವಲ್ಪ ಹೆಜ್ಜೆ ದೊಡ್ಡ ಹೆಜ್ಜೆ ಹಾಕಿದ್ರೆ ಊಟ ಮಾಡೋ ಹೊತ್ತಿಗೆ ಖಂಡಿತವಾಗ್ಲೂ ಊರು ಸೇರ್ಕೊಳ್ಬಹುದು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ ವಿದ್ಯಾರ್ಥಿಗಳೇ. ನಾನು ಇಲ್ಲಿ
ಹೈಲೈಟ್ ಮಾಡಿದಿನಲ್ಲ, ಈ ಒಂದು ಪಾಯಿಂಟ್ಸ್ ನಿಮಗೆ ಪ್ರಶ್ನೋತ್ತರವಾಗಿ ಬರುತ್ತೆ, ನೆನ್ಪಿಟ್ಕೊಳ್ಳಿ ಎಂದುಕೊಂಡು ಬೇಗ ಬೇಗ ನಡೀತಾರೆ. ಸ್ವಲ್ಪ ಬೇಗ ಬೇಗ ಹೆಜ್ಜೆ ಹಾಕಿ ನಡೀತಾರೆ. ಆದರೂ ಕಣಿವೆಗೆ ಬರುವ ವೇಳೆಗೆ ಆಗಲೇ ರಾತ್ರಿ ಹೆಜ್ಜೆ ಇಟ್ಟಿತು. ಇವರ ಚಿಕ್ಕನಾಯಕನಹಳ್ಳಿಯನ್ನ ಬಿಟ್ಟಾಗ ಈ ರೀತಿಯಾಗಿ ಯೋಚನೆ ಮಾಡ್ತಾ ಮದಲಿಂಗನ ಕಣಿವೆ ಹತ್ರ ಬರೋಷ್ಟ್ರಲ್ಲಿ ಸಂಜೆ ಆಗ್ಬಿಟ್ಟಿದೆ. ರಾತ್ರಿ ಹೆಜ್ಜೆ ಇಟ್ಟಿದೆ, ಕತ್ತಲಾಗ್ಬಿಟ್ಟಿದೆ. ಹಸಿವಿನ ಜೊತೆಗೆ ಭಯವೂ ಸೇರಿ ಅವರ ಕಾಲು ಮತ್ತಷ್ಟು ಚುರುಕಾಯಿತು. ಅವರಿಗೆ ಮದಲಿಂಗನ ಕಣಿವೆಯ ಬಗ್ಗೆ ತಿಳಿದಿದೆ. ಹಾಗಾಗಿ ಆ ಭಯ ಒಂದ್ ಕಡೆ ಇದೆ, ಮತ್ತೆ ಬೆಳಗ್ಗೆಯಿಂದ ಈ ಕಡೆ ಕೆಲಸದ ಮೇಲೇನೆ ಬಂದಿರೋದ್ರಿಂದ ಅವರಿಗೆ ಹೊಟ್ಟೆ ಹಸಿವು ಬೇರೆ ಆಗಿದೆ. ಈ ಎರಡರಿಂದಾಗಿ ಅವರ ಕಾಲು ಇನ್ನಷ್ಟು ಚುರುಕಾಗುತ್ತೆ. ಅಂದ್ರೆ ಇನ್ನಷ್ಟು ಬೇಗ ಮದಲಿಂಗನ ಕಣಿವೆನ ದಾಟಿ ಹೋಗ್ಬೇಕು ಅಂತ ಮುಂದ್ ಹಾಕ್ತಾರೆ. ರಸ್ತೆಗೆ ಸ್ವಲ್ಪ ದೂರದಲ್ಲೇ ಇದ್ದ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು. ರಸ್ತೆಗೆ ಸ್ವಲ್ಪ ದೂರದಲ್ಲಿ ಏನೋ ಒಂದು ಗುಹೆ ಇದೆ ನೋಡಿ, ಕಾಣ್ತಾ ಇದೆಯಲ್ಲ, ಈ ರೀತಿಯಾಗಿ ಅಂದ್ರೆ ಮದಲಿಂಗನ ಕಣಿವೆಯಲ್ಲಿ ಆ ಕಿರಿದಾದಂತಹ ದಾರಿಗೆ ಸ್ವಲ್ಪ ದೂರದಲ್ಲಿ ಒಂದು ಇಂಥ ಒಂದು ಗುಹೆ ಇದೆ. ಈ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು. ದಿನವೆಲ್ಲ ನಿದ್ದೆ ಮಾಡಿ ಆಗ ತಾನೇ ಆಕಳಿಸುತ್ತಾ ಎದ್ದ ಹುಲಿಗೆ ತನ್ನ ಹೊಟ್ಟೆ ಬರಿದಾಗಿದೆ ಎಂದು ಭಾಸವಾಯಿತು. ಇಲ್ಲಿ ಮಲಗಿರುವಂತ ಹುಲಿಗೆ ಎದ್ದು ಹೊರಗಡೆ ಬರ್ತಾ ಇದೆಯಲ್ಲ, ಇದಕ್ಕೆ ಅನ್ಸುತ್ತೆ ದಿನಪೂರ್ತಿ ಖಾಲಿಯಾಗಿ ನಿದ್ದೆ ಮಾಡಿತ್ತಲ್ವಾ, ಈಗ ಹೊಟ್ಟೆ ಖಾಲಿ ಆಗ್ಬಿಟ್ಟಿದೆ ಆ ಫೀಲ್ ಆಗ್ತಾ ಇದೆ. ಆಗ ಯೋಚನೆ ಮಾಡುತ್ತೆ, ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸುತ್ತಾ ಒಂದೆರಡು ಸಾರಿ ಮೈ ಮುರಿದು ಹೊರಟಿತು. ವಿಧಿ, ಇವತ್ತು ದೈವ ನನಗೆ ಯಾವುದನ್ನ ಆಹಾರವಾಗಿ ಕೊಡುತ್ತೋ, ಏನನ್ನ ಆಹಾರವಾಗಿ ನನಗೋಸ್ಕರ ಮೀಸಲಿಟ್ಟಿದ್ಯೋ ಅಂತ ಹೇಳಿ ಯೋಚನೆ ಮಾಡುತ್ತಾ ಒಂದೆರಡು ಸಾರಿ ಮೈ ಮುರಿದು ಕಳಿಸಿ ಹೊರಗಡೆ ಬರುತ್ತೆ. ಬಂಡೆಗಳ ಮರೆಯಲ್ಲೇ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆಯೇ ಮಧುರವಾದ ಗಂಧವೊಂದು ಅದರ ಘ್ರಾಣೇಂದ್ರಿಯವನ್ನು ಆಕ್ರಮಿಸಿತು. ಅಲ್ವಾ? ಈ ಒಂದು ಗುಹೆಯನ್ನ ಬಿಟ್ಟು ಆ ಸಣ್ಣ ಪುಟ್ಟ ಬಂಡೆಗಳ ಮರೆಯಲ್ಲೇ ನಡ್ಕೊಂಡ್ ಮುಂದೆ ಬರ್ತಾ ಇದ್ದಾಗ ಅದಕ್ಕೆ ಅದರ ಮೂಗಿಗೆ, ಘ್ರಾಣೇಂದ್ರಿಯ ಅಂತಂದ್ರೆ ಮೂಗು, ಆ ಮೂಗಿಗೆ ಮಧುರವಾದಂತಹ ಒಂದು ಘಮಘಮ ಸುವಾಸನೆ, ಗಂಧದಂತ ಒಂದು ಸುವಾಸನೆ ಬಂದು ಅದರ ಮೂಗಿಗೆ ಬಡಿಯುತ್ತೆ. ಅಂದ್ರೆ ಅದರ ಮೂಗು ಆ ಸುವಾಸನೆಯನ್ನ ಆಸ್ವಾದಿಸುತ್ತೆ. ಆ ಸುವಾಸನೆಯ ಜಾಡನ್ನೇ ಹಿಡಿದು ನಿಶ್ಶಬ್ದವಾಗಿ ನಡೆಯುತ್ತಾ ರಸ್ತೆಯ ಬಳಿಗೆ ಬಂದು ಶಾನುಭೋಗರನ್ನ ಕಂಡಿತು. ಆ ಸ್ಮೆಲ್ಲನ್ನೇ ಹಿಂಬಾಲಿಸ್ಕೊಂಡು ಬಂದು ಹಿಂದೆಯಿಂದ ನಿಧಾನವಾಗಿ ನಿಶ್ಶಬ್ದವಾಗಿ ಯಾವುದೇ ಶಬ್ದ ಮಾಡದೆ ಹಿಂದೆ ಬಂದು ಆ ಮರೆಯಲ್ಲಿ ನೋಡುತ್ತೆ. ಶಾನುಭೋಗರು ಕಾಣ್ತಾರೆ, ಶಾನುಭೋಗರನ್ನ ಕಂಡಿತು. ನಾವು ಹಾಗೆ ಅಲ್ವಾ, ಏನಾದ್ರೂ ಸುವಾಸನೆ ಬರ್ತಾ ಇದ್ರೆ ಅದ್ರ ಜಾಡನ್ನ ಹಿಡಿದು ಹೋಗ್ತೇವೆ. ಹಾಗೆ ಅವರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಅದರ ದುಂಡು ದುಂಡಾದ ಶರೀರ ಅಂದ್ರೆ ಶಾನುಭೋಗರು ತುಂಬಾ ದಷ್ಟಪುಷ್ಟವಾಗಿ ಆರೋಗ್ಯಕರವಾಗಿ ಇರುವಂತಹ ಒಬ್ಬ ವ್ಯಕ್ತಿ, ತುಂಬಾ ಗಟ್ಟಿಮುಟ್ಟಾಗಿ ಇದ್ದಾನೆ ಅಂತ ಅವರನ್ನ ನೋಡಿ ಹುಲಿಗೆ ಪರಮಾನಂದ ಆಗುತ್ತೆ. ಬರೀ ಆನಂದ ಅಲ್ಲ, ತುಂಬಾ ಸಂತೋಷ ಆಗುತ್ತೆ. ಅಂದರೆ ಶಾನುಭೋಗರನ್ನ ತಿಂದರೆ ಖಡಾಖಂಡಿತವಾಗಿ ನನಗೆ ಭರ್ಜರಿ ಭೋಜನ, ರಸದೌತಣ ಸಿಕ್ಕಂತ ಆಗತ್ತೆ ಅನ್ನುವಂಥದ್ದು ಹುಲಿಗೆ ಖಚಿತ ಆಯ್ತು. ಆದರೆ ಹುಲಿಯ ಆನಂದಕ್ಕೆ ಕೊರತೆ ಹೊಂದಿತ್ತು. ಅಲ್ಲೇ ಇರುವಂಥದ್ದು ಒಂದು ತೊಂದರೆ, ಆ ಒಂದು ಆನಂದ ಜಾಸ್ತಿ ಕಾಲ ಉಳಿಲಿಲ್ಲ, ತುಂಬಾ ಕಾಲ ಉಳಿಲಿಲ್ಲ. ಒಂದು ಕೊರತೆ ಇತ್ತು, ಒಂದು ತೊಂದರೆ ಇತ್ತು. ಏನಪ್ಪಾ ಅದು ಅಂದ್ರೆ, ಆ ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರು. ಶಾನುಭೋಗರು ಹುಲಿಯ ಕಡೆಗೆ ಮುಖ ಮಾಡಿ ನಡೆಯುತ್ತಿರ್ಲಿಲ್ಲ, ಬದಲಾಗಿ ಹುಲಿಗೆ ಶಾನುಭೋಗರ ಬೆನ್ನು ಕಾಣ್ತಾ ಇತ್ತು, ಬ್ಯಾಕ್ ಸೈಡ್ ಕಾಣ್ತಾ ಇತ್ತು, ಮುಖ ಕಾಣ್ತಾ ಇರ್ಲಿಲ್ಲ. ನಡೆಯುತ್ತಿದ್ರು. ಇದು ಏನು, ಇದು ಹುಲಿಗೆ ಒಂದು ತೊಂದ್ರೆನಾ ಅನ್ಬಹುದು. ಯಾಕೆ ಅನ್ನೋದನ್ನ ನೋಡೋಣ. ಯಾಕೆ ಅಂದ್ರೆ, ಯಾರನ್ನೇ ಆಗಲಿ ಹುಲಿ ಅಂದ್ರೆ ಭರತ ಖಂಡದ ಹುಲಿಗಳು
ಹಿಂದಿನಿಂದ ಹಾರಿಕೊಳ್ಳುವುದಿಲ್ಲ. ಇದು ಅದಕ್ಕೆ ಇದ್ದಂತಹ ಒಂದು ತೊಂದರೆ. ಹುಲಿ ಒಂದು ನಿಯಮವನ್ನ ಪಾಲಿಸ್ತಾ ಇದೆ, ಒಂದು ಧರ್ಮವನ್ನ ಪಾಲಿಸ್ತಾ ಇದೆ. ಅದರಲ್ಲೂ ಭರತ ಖಂಡದಲ್ಲಿ ಇರುವಂತಹ ಹುಲಿಗಳು ಯಾವ ವ್ಯಕ್ತಿಯನ್ನೇ ಆಗಲಿ, ಯಾವ ಪ್ರಾಣಿಯನ್ನೇ ಆಗಲಿ, ಶತ್ರು ಆಗಿದ್ರೂ ಸರಿ, ಅವರನ್ನ ಬೆನ್ನಿಂದ ಆಕ್ರಮಣ ಮಾಡಿ ಕೊಲ್ಲಲ್ಲ, ಹಿಂದಿನಿಂದ ಹಾರಿ ಕೊಲ್ಲಲ್ಲ. ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲೋದು ಧರ್ಮ ಅಲ್ಲ ಅಷ್ಟೇ. ಇದೊಂದೇ ಅದಕ್ಕೆ ಗೊತ್ತಿರುವಂಥದ್ದು. ಅಂದ್ರೆ ವ್ಯಕ್ತಿ ಅಥವಾ ಒಂದು ಪ್ರಾಣಿ ನನ್ನ ಕಡೆಗೆ ಮುಖ ಮಾಡದೆ ಬೆನ್ನು ತಿರುಗಿಸಿ ನಡೀತಾ ಇರಬೇಕಾದ್ರೆ ಆ ಪ್ರಾಣಿಯನ್ನಾಗ್ಲಿ ಆ ವ್ಯಕ್ತಿಯನ್ನಾಗ್ಲಿ ನನ್ನ ಆಜನ್ಮ ಸಿದ್ಧ ವೈರಿ ಆಗಿದ್ರೂ ಸರಿ, ಆ ವ್ಯಕ್ತಿಯನ್ನ ಕೊಲ್ಲುವಂಥದ್ದು ಧರ್ಮ ಅಲ್ಲ ಅಷ್ಟೆ. ಇದು ಅದಕ್ಕೆ ಇದ್ದಂತಹ ಒಂದು ತೊಂದರೆ ಆಗಿತ್ತು. ಆದ್ದರಿಂದ ಹುಲಿ ಹೇಗಾದ್ರೂ ಮಾಡಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕು. ಓಕೆ, ತೊಂದರೆ ಆಯ್ತು, ಅದಕ್ಕೆ ತುಂಬಾ ಸಂತೋಷ ಆಯ್ತು ಶಾನುಭೋಗರನ್ನ ಕಂಡಾಗ. ಹಾಗೆ ತೊಂದರೆನೂ ಇತ್ತು. ಈ ತೊಂದರೆಯನ್ನ ನಿವಾರಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಅದು ಕೈ ಕಟ್ಟಿ ಕೂತ್ರೆ ಸಿಗ್ತಾರ ಶಾನುಭೋಗರು? ಇಲ್ಲ ಬಾಪ್ಪ ಅಂತ ಆಮಂತ್ರಣ ಕಳಿಸ್ರೆ ಬರ್ತಾರ? ಇಲ್ಲ ಅಲ್ವಾ? ಹೇಗ್ ಮಾಡ್ಬೇಕು? ತನಗಿರುವಂತಹ ಸಮಸ್ಯೆನ ತಾನೇ ಬಗೆಹರಿಸ್ಕೋಬೇಕು ಅಂತ ಹೇಳಿ ಏನಾದ್ರೂ ಮಾಡಿ ಹೇಗಾದ್ರೂ ಸರಿ ಶಾನುಭೋಗರಿಗೆ ಎದುರಾಗಿ ಬರಬೇಕು ಅಂತ ಯೋಚನೆ ಮಾಡುತ್ತೆ ಹುಲಿ. ಅಂದ್ರೆ ಅವರ ಮುಖವನ್ನ ನೋಡ್ಬೇಕು ಅಂತ ಯೋಚನೆ ಮಾಡುತ್ತೆ. ಆದ್ರೆ ಹೇಗೆ? ಆದರೆ ಅವರನ್ನು ಹಾದು ಮುಂದೆ ಹೋಗುವುದು ಕಷ್ಟ, ಅದು ನಿಜ ಅಲ್ವಾ? ಅಂದ್ರೆ ಇದು ರಭಸವಾಗಿ ಗರ್ಜನೆ ಮಾಡತ್ತಾ ಸ್ವಲ್ಪ ವೇಗವಾಗಿ ನಡೆದು ಹೋಯ್ತು ಅಂತಂದ್ರೆ ಶಾನುಭೋಗರು ಎಚ್ಚೆತ್ಕೊಳ್ತಾರೆ. ಶಾನುಭೋಗರ ಬಳಿಯಲ್ಲಿ ಏನಾದ್ರೂ ಆಯುಧ ಇರಬಹುದೇನೋ, ಶಾನುಭೋಗರು ಇದರಿಂದ ಪಾರಾಗ್ಲಿಕ್ಕೆ ಪ್ರಯತ್ನ ಪಡಬಹುದೇನೋ. ಈ ಎಲ್ಲ ಯೋಚನೆಗಳಾದ್ರೂ ಬರೋದು ಹೇಗೆ? ಮುಂದೆ ಬರ್ಬೇಕು, ಆದ್ರೆ ಶಾನುಭೋಗರಿಗೆ ಗೊತ್ತಾಗ್ಬಾರ್ದು. ಹೇಗೆ? ನಿಶ್ಶಬ್ದವಾಗಿ ಅದೊಂದು ಪ್ಲಾನ್ ಮಾಡತ್ತೆ ಹುಲಿ. ನಿಶ್ಶಬ್ದವಾಗಿ ಅಂದ್ರೆ ಯಾವುದೇ ರೀತಿಯ ಸದ್ದು ಮಾಡದೆ ಅವನ ಹಿಂದೆಯೇ ನಡೆದು ಆ ವ್ಯಕ್ತಿಯ ಹಿಂದೆಯೇ ನಡ್ಕೊಂಡ್ ಬಂದು ಅನಂತರ ಇನ್ನೇನು ಹತ್ತರಕ್ಕೆ ಬಂದೆ ಒಂದು ಅಡಿ ಇರಬೇಕಾದರೆ ಅವನ ಮುಂಭಾಗಕ್ಕೆ ನೆಗೆಯಬೇಕು. ಮುಂಭಾಗ ಅಂದ್ರೆ ಆತನ ಮುಂದಕ್ಕೆ ನೆಗಿಬೇಕು, ಆಕ್ರಮಣ ಮಾಡಬಾರ್ದು. ಆತನ ಮೇಲೆಯಿಂದ ಜಂಪ್ ಮಾಡಿ ಮುಂದೆ ಹೋಗ್ಬೇಕು. ಕೂಡಲೇ ತಿರುಗಿ ಅವನ ಮೇಲೆ ಬೀಳಬೇಕು. ನಾನು ಮುಂದಕ್ಕೆ ಜಂಪ್ ಮಾಡಿ ಇಮ್ಮಿಡಿಯೇಟ್ ಆಗಿ ತಕ್ಷಣ ಹಿಂದಕ್ಕೆ ತಿರುಗಿದಾಗ ಶಾನುಭೋಗರ ಮುಖ ಕಾಣುತ್ತೆ ಅಲ್ವಾ ನನಗೆ? ಆಗ ಶಾನುಭೋಗರ ಮೇಲೆ ಬೀಳಬೇಕು ಅಂತ ಅನ್ಕೊಳ್ಳುತ್ತೆ. ಇದನ್ನ ಮಾಡೋದಾದ್ರೂ ಹೇಗೆ? ಇದಕ್ಕೆ ಇನ್ನೂ ಒಂದು ಹೊಳೆಯುತ್ತೆ. ಲೇಖಕರ ಹೇಳದಂತೆ ತನ್ನ ಬಡಬಂಧುವಾದ ಬೆಕ್ಕಿನಂತೆ, ಅಂದ್ರೆ ಇದರ ವಂಶಕ್ಕೆ ಸೇರಿದಂತಹ ಒಂದು ಇದಕ್ಕಿಂತ ಶಕ್ತಿಹೀನವಾದಂತಹ ಒಂದು ಪ್ರಾಣಿ ಬೆಕ್ಕು. ಈ ಬೆಕ್ಕಿನಂತೆ ದೇಹವನ್ನ ಒದಗಿಸಿಕೊಂಡು ಹುಲಿ ಮೆಲ್ಲ ಮೆಲ್ಲನೆ ಶಾನುಭೋಗರ ಹತ್ತಿರ ಸರಿಯಿತ್ತು. ಅದಕ್ಕೆ ಒಳದಂತದ್ದು ಈ ಒಂದು ಯೋಚನೆ ಏನು ಅಂದ್ರೆ, ತನ್ನ ಬಡಬಂಧುವಾದಂತಹ ಬೆಕ್ಕಿದೆಯಲ್ಲ, ಈ ಬೆಕ್ಕು ಕಾಣ್ತಾ ಇದೆ ನಿಮ್ಗೆ ಹೇಗೆ ದೇಹವನ್ನ ಒದಗಿಸಿಕೊಂಡಿದೆ. ಒದಗಿಸಿಕೊಳ್ಳೋದಂದ್ರೆ ಎಲ್ಲ ಒಂದ್ ಕಡೆ ಕೂಡಿಟ್ಕೊಳ್ಳೋದು. ಇಲ್ಲಿ ಬೆಕ್ಕು ಕಾಣ್ತಾ ಇದೆಯಲ್ಲ, ಈ ತರ ಮಾಡ್ಕೊಂಡು ನಿಧಾನವಾಗಿ ಶಾನುಭೋಗರ ಹಿಂದೆ ನಡಿಬೇಕು, ಯಾವುದೇ ಸದ್ದು ಮಾಡದೆ ತಕ್ಷಣ ಶಾನುಭೋಗರ ಮೇಲೆ ಬೀಳ್ಬೇಕು ಅಂತ ಯೋಚನೆ ಮಾಡತ್ತೆ ಹುಲಿ. ಹಾಗಾದ್ರೆ ಶಾನುಭೋಗರ ಮೇಲೆ ಬೀಳತ್ತಾ ಹುಲಿ? ಇಲ್ಲ ಶಾನುಭೋಗರು ಹುಲಿಯಿಂದ ಪಾರಾಗ್ತಾರ? ಹೇಗೆ ಶಾನುಭೋಗರು ಮತ್ತು ಹುಲಿಯ ನಡುವೆ ನಡೆಯುವಂತಹ ಘರ್ಷಣೆ ಏನು, ಯಾವ ರೀತಿಯ ಹೋರಾಟ ನಡೆಯುತ್ತೆ ಅನ್ನುವಂಥದ್ದನ್ನ ಮುಂದಿನ ಒಂದು ಭಾಗದಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಅನ್ನುವಂಥದ್ದನ್ನ ಮುಂದಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ರೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಯಾವುದೇ ರೀತಿಯ ಕನ್ನಡಕ್ಕೆ ಸಂಬಂಧಿಸಿದಂತಹ ಪಾಠ, ಪದ್ಯ ಹಾಗೂ ವ್ಯಾಕರಣಾಂಶಗಳು ಬಗ್ಗೆ ವಿಡಿಯೋ ಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಒಂದು ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.